ಹಲೋ ಎವ್ರಿವನ್, ನಾನು ಸಂಧ್ಯಾನಂದ್ ದರ್ಗಿ ಅಂತ ವಿದ್ಯಾಪೋಷಕ್ ಸ್ಟೂಡೆಂಟು. ವಿದ್ಯಾಪೋಷಕ್ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ವಿದ್ಯಾಪೋಷಕ್ ಸಂಸ್ಥೆಯು ಬಡ ಮಕ್ಕಳಿಗೆ, ಪ್ರತಿಭಾವಂತ ಬಡ ಮಕ್ಕಳಿಗೆ ಧನ ಸಹಾಯವನ್ನು ಮಾಡುತ್ತೆ, ಅವರಿಗೆ ಟೆಕ್ಸ್ಟ್ ಬುಕ್ಗಳನ್ನು ಕೊಡುತ್ತೆ. ಸೊ ಈ ಲಾಕ್ಡೌನ್ ಟೈಮ್ನಲ್ಲಿ ನೀವು ಮನೆಯಲ್ಲಿ ಕುಳಿತು ಟೈಮ್ ವೇಸ್ಟ್ ಮಾಡಬಾರ್ದು, ತಮಗೆ ಪೂರಕವಾದ ಶಿಕ್ಷಣವನ್ನು ನೀವು ಪಡಿಬೇಕಂತ ವಿದ್ಯಾಪೋಷಕ ಸಂಸ್ಥೆಯು ಕಾರ್ಯವನ್ನು ಕೈಗೊಂಡಿದೆ. ಸೊ ನಾನು ನಿಮಗೆ ಸೆಕೆಂಡ್ ಇಯರ್ PUCಗೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು ಹೇಳ್ಕೊಡ್ತೇನೆ. ಸೊ ನಾನು ನಿಮ್ಗೆ ಇಲ್ಲಿ ಲಿಂಕ್ ಇದೆ. ನೀವು ಈ ಲಿಂಕಿಂದ ನೀವು ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು. ಮತ್ತು ನೀವು ಬೇರೆ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಈ ಎಲ್ಲ ವಿಡಿಯೋದನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಡೌಟ್ಸ್ ಇದ್ದರೆ ನಾನು ವಿಡಿಯೋದಲ್ಲಿ ಹೇಳೋದಷ್ಟೇ ಅಲ್ಲ, ಈವನ್ ಅಸೈನ್ಮೆಂಟ್ಸ್ ಕೂಡ ನೀವು ಸಾಲ್ವ್ ಮಾಡಬೇಕು, ಮನೆಯಲ್ಲಿ ಕೂತ್ಕೊಂಡು ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡ್ತಾ ಇರಬೇಕು. ಸೊ ವಿದೌಟ್ ವೇಸ್ಟಿಂಗ್ ಅವರ್ಸ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಸೊ ಇದೆಲ್ಲ ಕಂಟೆಂಟ್ ಅಂದರೆ ನಿಮಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ 8 ಚಾಪ್ಟರ್ಗಳಿವೆ. ಸೊ 1ನೇ ಚಾಪ್ಟರ್ ಬಂದುಬಿಟ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ದ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಡೆಮೋಗ್ರಫಿ. ಅಂದರೆ ಹ್ಯೂಮನ್ ಪಾಪ್ಯುಲೇಷನ್ದು ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಅಂದರೆ ಆ ಹ್ಯೂಮನ್ ಪಾಪ್ಯುಲೇಷನ್ ಬಗ್ಗೆ ನ್ಯೂಮರಿಕಲ್ ರೆಕಾರ್ಡ್ಸನ್ನು ಇಟ್ಕೊಳ್ಳೋದಕ್ಕೆ ಇನ್ ಟರ್ಮ್ಸ್ ಆಫ್ ನಂಬರ್ಸ್, ಅಂದರೆ ಎಷ್ಟು ಜನ ಇದ್ದಾರೆ, ಹೇಗೆ ಅದನ್ನೆಲ್ಲ ನಾವು ನ್ಯೂಮರಿಕಲ್ ರೆಕಾರ್ಡನ್ನು ಮೇಂಟೈನ್ ಮಾಡೋದಕ್ಕೆ ಏನಂತ ಹೇಳ್ತೇವೆ, ಡೆಮೋಗ್ರಫಿ ಅಂತ ಹೇಳ್ತೇವೆ. ಸೊ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಹ್ಯೂಮನ್ ಪಾಪ್ಯುಲೇಷನ್ ತಕ್ಕನಾಗೆ ಒಂದಿಷ್ಟು ಈವೆಂಟ್ಸ್ಗಳಿರುತ್ತೆ. ಆ ಈವೆಂಟ್ಗಳದ್ದೆಲ್ಲ ನಾವು ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡನ್ನು ಮೇಂಟೈನ್ ಮಾಡೋದು. ಅಂದರೆ ಈವೆಂಟ್ಸ್ ರಿಲೇಟೆಡ್ ಟು ಹ್ಯೂಮನ್ ಪಾಪ್ಯುಲೇಷನ್ ಅಂದರೆ ಏನು, ಅವನ ಬರ್ತ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಸಿಕ್ನೆಸ್ಸು, ಮ್ಯಾರೇಜು, ಇದೆಲ್ಲ. ಸೊ ಬಿ ಬೆಂಜಮಿನ್ ವೈಟಲ್ ಸ್ಟ್ಯಾಟಿಸ್ಟಿಕ್ಕನ್ನು ಏನಂತ ಡಿಫೈನ್ ಮಾಡ್ತಾರೆ ಅಂದರೆ, B. Benjamin defines vital statistics are conventionally numerical records of marriages, births, sickness and deaths by which the health and growth of a community may be studied. So ಅಂದರೆ ಏನು, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ದೇ ಆರ್ ದ ನ್ಯೂಮರಿಕಲ್ ರೆಕಾರ್ಡ್ಸ್ ಆಫ್ ಮ್ಯಾರೇಜ್ ಆಗಿರ್ಬೋದು, ಬರ್ತ್, ಸಿಕ್ನೆಸ್, ಡೆತ್, ಇದೆಲ್ಲದನ್ನು ನಾವು ನ್ಯೂಮರಿಕಲ್ ಆಗಿ ರೆಕಾರ್ಡ್ ಇಟ್ಕೊಳ್ಳೋಕೆ. ಆ್ಯಂಡ್ ಆ ರೆಕಾರ್ಡಿಂದ ಏನಾಗುತ್ತೆ, ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಸಮಾಜದ್ದು ಗ್ರೋತ್ ಮತ್ತು ಹೆಲ್ತ್ನ ನಾವು ಸ್ಟಡಿ ಮಾಡ್ಬೋದು, ಮೆಷರ್ ಮಾಡ್ಬೋದು. ಅದಕ್ಕೆ ನಾವೇನಂತ ಹೇಳ್ತೇವೆ ಅಂದರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಮೆಥಡ್ಸ್ ಆಫ್ ಆಬ್ಟೈನಿಂಗ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು. ಸೊ 2 ಮೆಥಡ್ ಇದೆ. ಒಂದು ರಿಜಿಸ್ಟ್ರೇಷನ್ ಮೆಥಡು ಮತ್ತು ಇನ್ನೊಂದು ಸೆನ್ಸಸ್ ಇನ್ಯುಮರೇಷನ್ ಮೆಥಡು. ರಿಜಿಸ್ಟ್ರೇಷನ್ ಮೆಥಡ್ ಅಂದ್ರೆ ಏನು, ಅಂಡರ್ ದಿಸ್ ಮೆಥಡ್ ವೈಟಲ್ ಇವೆಂಟ್ಸ್ ಸಚ್ ಆಸ್ ಬರ್ತ್ಸ್, ಮ್ಯಾರೇಜಸ್, ಡೆತ್ಸ್ ಎಕ್ಸೆಟ್ರಾ ಆರ್ ಕಂಟಿನ್ಯೂಸ್ಲಿ ರೆಕಾರ್ಡೆಡ್. ಸೊ ಇವೆಂಟ್ಸ್ ಲೈಕ್ ಬರ್ತ್ ಆಗಿರ್ಬೋದು, ಮ್ಯಾರೇಜ್, ಡೆತ್, ಅವೆಲ್ಲ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗುತ್ತೆ. ಅಂದರೆ ಇವಾಗ ಇದೆಲ್ಲ ನಾವು ಯಾವ ರೀತಿ ರೆಕಾರ್ಡ್ ಮಾಡ್ತವೆ ಅಂದರೆ, ಗೌರ್ಮೆಂಟ್ ಅಥಾರಿಟೀಸ್ ಏನಿರುತ್ತಲ್ಲ, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಆಫೀಸ್, ಇವೆಲ್ಲ ಏನು ಮಾಡುತ್ತೆ, ಈ ರೆಕಾರ್ಡನ್ನು ಮೇಂಟೈನ್ ಮಾಡುತ್ತೆ. ಅಂದರೆ ಇವಾಗ ಬರ್ತ್ ಆಯಿತು ಅಂತಂದರೆ ನಾವೇನು ಮಾಡ್ತೇವೆ, ಗೌರ್ಮೆಂಟ್ ಅಥಾರಿಟಿಗಳಿಗೆ ಹೋಗಿ ಯಾವಾಗಾಯಿತು ಬರ್ತು, ಡೇಟ್ ಆಫ್ ಬರ್ತು, ಮತ್ತು ಆ ಸೆಕ್ಸ್ ಆಫ್ ದ ನ್ಯೂ ಬಾರ್ನ್ ಬೇಬಿ ಯಾವುದು, ಮತ್ತು ರಿಲಿಜಿಯನ್ ಏನು, ಮತ್ತು ಅವ್ರ ಪೇರೆಂಟ್ಸ್ ಯಾರ್ದು, ಅದನ್ನೆಲ್ಲ ನಾವೇನು ಮಾಡಿಬಿಡ್ತೀವಿ, ಒಂದು ರಿಜಿಸ್ಟರ್ ಮಾಡಿಸಿಟ್ಟು ಬರ್ತೀವಿ. ಸೊ ಅದನ್ನೇ ನಾವು ಹೆಂಗೆ ತೊಗೊಳ್ತೀವಿ, ಬರ್ತ್ ಸರ್ಟಿಫಿಕೇಟ್ ಅಂತ ತೊಗೊಳ್ತೀವಿ. ಸೊ ಸೇಮ್ ಇನ್ ದ ಕೇಸ್ ಆಫ್ ಡೆತ್, ಆ್ಯಂಡ್ ಡೆತ್ ಆದಾಗಲೂ ಕೂಡ ಯಾರ್ದು ಡೆತ್ ಆಗಿದ್ದು, ಯಾವ ಕಾರಣಕ್ಕೆ ಡೆತ್ ಆಗಿದೆ, ಮತ್ತು ಯಾವ ಡೇಟ್ಗೆ ಡೆತ್ ಆಗಿದೆ, ಆ ಡೆತ್ ಆದವ್ರದ್ದು ಪೇರೆಂಟ್ಸ್ ಅಥವಾ ಅವ್ರದ್ದು ಹಸ್ಬೆಂಡ್, ವೈಫ್ ಯಾರು, ಅದನ್ನೆಲ್ಲ ನಾವೇನು ಮಾಡ್ತೀವಿ, ಮೇಂಟೈನ್ ಮಾಡ್ತೇವೆ. ಸೊ ಇದೆಲ್ಲ ಏನು ರಿಜಿಸ್ಟ್ರೇಷನ್ ಮೆಥಡಲ್ಲಿ ಬರುತ್ತೆ. ಇವನ್ನೆಲ್ಲ ಯಾರು ಮಾಡ್ತಾರೆ, ಗೌರ್ಮೆಂಟ್ ಅಥಾರಿಟೀಸ್ ಅಂದರೆ ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟೀಸ್ ಮತ್ತು ಕಾರ್ಪೊರೇಷನ್ ಆಫೀಸಸ್. ಸೊ ದಿಸ್ ಮೆಥಡ್ ಏನಿರುತ್ತೆ, ದಿಸ್ ಮೆಥಡ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಕಂಪಲ್ಸರಿ. ಅಂದರೆ ಈ ಮೆಥಡು ಕಂಟಿನ್ಯೂ ಆಗಿರುತ್ತೆ. ಇವಾಗ ಬರ್ತ್ ಆದ ತಕ್ಷಣ ಹೋಗಿ ರಿಜಿಸ್ಟರ್ ಮಾಡಿ ಬರಬೇಕು, ಡೆತ್ ಆದ ತಕ್ಷಣ ರಿಜಿಸ್ಟರ್ ಮಾಡಿ ಬರಬೇಕು, ಮ್ಯಾರೇಜ್ ಆದರೆ ರಿಜಿಸ್ಟರ್ ಮಾಡಬೇಕು, ಮತ್ತು ಇದು ಕಂಪಲ್ಸರಿ ಇರುತ್ತೆ. ಇದನ್ನು ನಾವು ಬಿಡೋಕ್ಕಾಗಲ್ಲ. ಅಂದರೆ ನಮಗೆ ಬರ್ತ್ ಸರ್ಟಿಫಿಕೇಟು ಇರಬೇಕು, ಡೆತ್ ಸರ್ಟಿಫಿಕೇಟು ಇರಬೇಕು. ಸೊ ದಿಸ್ ಪ್ರೊಸೆಸ್ ಇಸ್ ಕಂಟಿನ್ಯೂಸ್ ಆ್ಯಂಡ್ ಕಂಪಲ್ಸರಿ. ಸೊ ಇನ್ನೊಂದು ಮೆಥಡ್ ಏನಂದರೆ ಸೆನ್ಸಸ್ ಇನ್ಯುಮರೇಷನ್ ಮೆಥಡ್. ಸೆನ್ಸಸ್ ಅಂದರೆ ಏನು, ಜನಗಣತಿ ಅಂತ. ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಮಾಡ್ತಾರೆ, 10 ವರ್ಷಕ್ಕೊಂದ್ಸಲ ಜನಗಣತಿ ಮಾಡ್ತಾರೆ. ಈ ಮೋಸ್ಟ್ ಆಫ್ ದ ಕಂಟ್ರೀಸಲ್ಲೂ ಕೂಡ ಸೆನ್ಸಸ್ ಯಾವಾಗುತ್ತೆ, ಎವ್ರಿ 10 years ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಆ ಸೆನ್ಸಸ್ ಇನ್ಯುಮರೇಷನ್ ಅಂದರೆ ಸೆನ್ಸಸ್ ಮಾಡುವಾಗ ಮನೆಗಳಿಗೆಲ್ಲ ಹೋಗಿ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರ್ದು ಎಜುಕೇಷನ್ ಏನೇನಾಗಿದೆ, ಮತ್ತು ಅವ್ರದ್ದು ಇವಾಗ ಏಜ್ ಎಷ್ಟು, ಅವ್ರು ಇವಾಗ ಆಕ್ಯುಪೇಷನ್, ಅವ್ರ ಉದ್ಯೋಗ ಏನು ಮಾಡ್ತಿದ್ದಾರೆ, ಅವ್ರದ್ದು ರಿಲಿಜನ್ ಯಾವುದು, ಅವ್ರದ್ದು ಸ್ಟೇಟಸ್ ಏನು, ಮ್ಯಾರಿಟಲ್ ಸ್ಟೇಟಸ್ ಏನಂದರೆ ಅವ್ರು ಸಿಂಗಲ್ಲಾ, ಮ್ಯಾರಿಡಾ, ಅನ್ಮ್ಯಾರಿಡಾ, ಈ ಟೈಪ್ ಎಲ್ಲ ನಾವೇನು ಮಾಡ್ತೀವಿ ಸೆನ್ಸಸ್ನಲ್ಲಿ ಕಲೆಕ್ಟ್ ಮಾಡ್ತಾರೆ ಡೇಟಾ.
ಆದರೆ ಇದೇನಾಗುತ್ತೆ, ನಮಗೆ ಇನ್ಫಾರ್ಮೇಷನ್ ಯಾವಾಗ ಅವೈಲೇಬಲ್ ಇರುತ್ತೆ, ಓನ್ಲಿ ಫಾರ್ ದ ಸೆನ್ಸಸ್ ಇಯರ್. ಅದೇ ಇವಾಗ 2010 ಸೆನ್ಸಸ್ ಆಗಿದೆ ಅಂತ ನಾವು ತಿಳ್ಕೊಂಡ್ರೆ 2012 ಎಷ್ಟು ಬರ್ತ್ ಆಗಿದೆ, ಎಷ್ಟು ಡೆತ್ ಆಗಿದೆ ಅನ್ನೋದೇನಾಗುತ್ತೆ ನಮಗೆ ಸಿಗೋದಿಲ್ಲ. ಸೊ ದಿಸ್ ಪ್ರೊಸೆಸ್ ಈಸ್ ಡಿಸ್ಕಂಟಿನ್ಯೂಸ್, ಅಂದರೆ ಇದು ಕಂಟಿನ್ಯೂಸ್ ಇರೋದಿಲ್ಲ. ಸೊ ಈ ಮೆಥಡ್ ಏನಾಗುತ್ತೆ, ಕಂಪೇರ್ ಟು ರಿಜಿಸ್ಟ್ರೇಷನ್ ಮೆಥಡ್, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ಗೆ ಬೇಕಾದಂತಹ ಡೇಟಾವನ್ನು ಇದು ಕೊಡೋದಿಲ್ಲ, ಸೆನ್ಸಸ್ ಇನ್ಯುಮರೇಷನ್ ಮೆಥಡ್. ಸೊ ಮೆಷರ್ಮೆಂಟ್ ಆಫ್ ಪಾಪ್ಯುಲೇಷನ್, ನಾವು ಪಾಪ್ಯುಲೇಷನ್ನ ಯಾವ ರೀತಿ ಮೆಷರ್ ಮಾಡ್ಬೋದು ಅಂದರೆ, ಇವಾಗ ಒಂದು ಇಯರ್ ಕೊಟ್ಟರೆ ಈ ಇಯರ್ನಲ್ಲಿ ಎಷ್ಟು ಪಾಪ್ಯುಲೇಷನ್ ಇರುತ್ತೆ ಅನ್ನೋದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ದಿಸ್ ಈಸ್ ಅ ಮ್ಯಾಥಮೆಟಿಕಲ್ ಮೆಥಡ್ ಆಫ್ ಎಸ್ಟಿಮೇಟಿಂಗ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಇನ್ ದಿಸ್ ಮೆಥಡ್ ಎಸ್ಟಿಮೇಟ್ಸ್ ಆರ್ ಬೇಸ್ಡ್ ಆನ್ ದ ಅಸಂಪ್ಷನ್ ದ್ಯಾಟ್ ದ ಗ್ರೋತ್ ಆಫ್ ದ ಪಾಪ್ಯುಲೇಷನ್ ಈಸ್ ಅಟ್ ಕಾನ್ಸ್ಟೆಂಟ್ ರೇಷಿಯೋ ಡ್ಯೂರಿಂಗ್ ದ ಇಂಟರ್ಸೆನ್ಸಲ್ ಇಯರ್ಸ್. Population for any intercensal years can be estimated if the record of births, deaths and migration are available. ಸೊ ಅಂದರೆ ಇವಾಗ ಒಂದು ಇಯರ್ ಕೊಟ್ಬಿಟ್ಟು ಆ ಇಯರ್ನಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ನಾವು ಕಂಡುಹಿಡಬೇಕಂದ್ರೆ, ಆ ಇಯರ್ನಲ್ಲಿ ಬರ್ತ್ ಎಷ್ಟಾಗಿದೆ, ಡೆತ್ ಎಷ್ಟಾಗಿದೆ, ಮತ್ತು ಇಮಿಗ್ರೇಷನ್ ಅಂದರೆ ಯಾರ್ಯಾರು ಒಳಗೆ ಬಂದರು, ಎಮಿಗ್ರೇಷನ್ ಅಂದರೆ ಹೊರಗೆ ಯಾರ್ಯಾರು ಹೋದರು ನಮ್ಮದು ಕಂಟ್ರಿಯಿಂದ, ಅದೆಲ್ಲ ಇನ್ಫಾರ್ಮೇಷನ್ ಇದ್ದರೆ ಏನಾಗುತ್ತೆ ನಮಗೆ ಮೆಜರ್ಮೆಂಟ್ ಪಾಪ್ಯುಲೇಷನ್ ಮೆಜರ್ ಮಾಡೋಕ್ಕಾಗುತ್ತೆ. ಸೊ ಇವಾಗ ಫಾರ್ಮುಲಾ ಏನಿದೆ, PT is equals to P0 plus B minus D plus I minus E. ಅಂದರೆ PT ಅಂದ್ರೇನು, ಎಸ್ಟಿಮೇಟ್ ಆಫ್ ಪಾಪ್ಯುಲೇಷನ್ ಆಫ್ಟರ್ ಟೈಮ್ T, ಅಂದರೆ ಗಿವನ್ ಇಯರ್, ಆ ಇಯರ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತದಲ್ಲ, ಸೊ ಆ ಇಯರ್ನಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದು. PO ಅಂತಂದ್ರೇನು, ಪಾಪ್ಯುಲೇಷನ್ ಇನ್ ದ ಪ್ರೀವಿಯಸ್ ಸೆನ್ಸಸ್ ಇಯರ್ಸ್. ಪಾಪ್ಯುಲೇಷನ್ PO ಅಂದ್ರೇನು, ಇವಾಗ ನಾವು ಯಾವ ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತೈತಲ್ಲ ಆ ಇಯರ್ದು ಹಿಂದಿನ ಪ್ರೀವಿಯಸ್ ಸೆನ್ಸಸ್ ಇಯರ್ ಬೇಕಾಗುತ್ತೆ. ಸೊ ಬಿ ಅಂತಂದ್ರೇನು, ಟೋಟಲ್ ನಂಬರ್ ಆಫ್ ಲೈವ್ ಬರ್ತ್ಸ್ ಡ್ಯೂರಿಂಗ್ ದ ಗಿವನ್ ಪೀರಿಯಡ್. ಆ ನಮಗೆ ಪೀರಿಯಡ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಕೊಟ್ಟಿರ್ತಾರಲ್ಲ ಆ ಅಷ್ಟು ಪೀರಿಯಡ್ನಲ್ಲಿ ಎಷ್ಟು ಬರ್ತ್ ಆಗಿದೆ, ನ್ಯೂ ಬರ್ತ್ ಎಷ್ಟಾಗಿದೆ, ಅದು ಬಿ ಅಂತ ಹೇಳ್ತೇವೆ. ಡಿ ಅಂತಂದರೆ ಎಷ್ಟು ಆ ಗಿವನ್ ಪೀರಿಯಡ್ನಲ್ಲಿ ಎಷ್ಟು ಡೆತ್ ಆಗಿದೆ, ಅದು ಡಿ. ಮತ್ತು ಐ ಅಂತಂದರೆ ಏನು, ಟೋಟಲ್ ನಂಬರ್ ಆಫ್ ಇಮಿಗ್ರೆಂಟ್ಸ್, ಅಂದರೆ ಬೇರೆ ದೇಶದಿಂದ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಇಮಿಗ್ರೆಂಟ್ಸ್ ಅಂತಾರೆ. ಇ ಅಂತಂದರೆ ಎಮಿಗ್ರೆಂಟ್ಸ್, ಅಂದರೆ ನಮ್ಮ ದೇಶ ಬಿಟ್ಟು ಪರ್ಮನೆಂಟಾಗಿ ಬೇರೆ ಕಡೆ ಹೋಗಿರೋದು. ಇವಾಗ ನಾವು ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ ಮೆಜರ್ಮೆಂಟ್ ಆಫ್ ಪಾಪ್ಯುಲೇಷನ್ ಮೇಲೆ. ಸೊ ಫೈಂಡ್ PT ಗಿವನ್ P0 is equals to 1,26,305, births is equal to 6,500, deaths is equal to 4,050, immigrants is equals to 8,065 and emigrants is 6,000. ಸೊ ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು, PT ಫೈಂಡ್ ಔಟ್ ಮಾಡಬೇಕು. ಸೊ PT ಫಾರ್ಮುಲಾ ಬಂದ್ಬಿಟ್ಟು P0 ಪ್ಲಸ್ B ಮೈನಸ್ D ಪ್ಲಸ್ I ಮೈನಸ್ E. ಸೊ ಇವೆಲ್ಲ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 1,30,820. ಇದೇನಿದು PT ಅಂತ. ಸೊ ಇದ್ರ ಮೇಲೆ ಎಲ್ಲ ಪ್ರಾಬ್ಲಮ್ಸ್ ಸಿಂಪಲ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಈಗ ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನಾವು ಎಲ್ಲೆಲ್ಲೆಲ್ಲ ಯೂಸ್ ಮಾಡಬಹುದು ಅಂತ. ದೇ ಆರ್ ಆಫ್ ಗ್ರೇಟ್ ಯೂಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಎವಲ್ಯೂಷನ್ ಆಫ್ ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ. ಅಂದರೆ ಒಂದು ದೇಶದ್ದು ಎಕನಾಮಿಕ್ ಆಗಿ ಅಥವಾ ಸೋಷಿಯಲ್ ಆಗಿ ಡೆವಲಪ್ ಆಗೋದಕ್ಕೆ ನಮಗೆ ಪ್ಲ್ಯಾನಿಂಗ್ ಮಾಡೋದಕ್ಕೆ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಯೂಸ್ ಇದೆ. ಅಂದರೆ ಎಷ್ಟು ಪಾಪ್ಯುಲೇಷನ್ ಇದೆ, ಹೆಂಗಿದೆ, ಅದೆಲ್ಲ ನಮಗೆ ಯೂಸ್ ಆಗುತ್ತೆ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ಲ್ಯಾನಿಂಗಲ್ಲಿ ಬೇಕಾಗುತ್ತೆ. ಸೊ ದೇ ಆರ್ ಯೂಸ್ಫುಲ್ ಟು ಗೌರ್ಮೆಂಟ್ ಏಜೆನ್ಸೀಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ಗೋಸ್ಕರ ಗೌರ್ಮೆಂಟ್ ಏಜೆನ್ಸಿಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ದೇ ಆರ್ ವೆರಿ ಮಚ್ ಯೂಸ್ಫುಲ್ ಇನ್ ಮೆಡಿಕಲ್ ರಿಸರ್ಚ್. ದೇ ಆರ್ ಎಸೆನ್ಷಿಯಲ್ ಇನ್ ಡೆಮೋಗ್ರಫಿಕ್ ರಿಸರ್ಚ್ ಅಂದರೆ ಪಾಪ್ಯುಲೇಷನ್ ಸಂಬಂಧಪಟ್ಟಂಗೆ ಯಾವುದೇ ಒಂದು ರಿಸರ್ಚ್ಗೆ ಡೆಮೋಗ್ರಫಿಕ್ ರಿಸರ್ಚ್ ಅಂತ ಹೇಳ್ತೇವೆ. ದೇ ಆರ್ ಹೈಲಿ ಯೂಸ್ಫುಲ್ ಟು ಆ್ಯನ್ ಇಂಡಿವಿಜುವಲ್ ಬೈ ದ ವೇ ಆಫ್ ರೆಕಾರ್ಡಿಂಗ್ ಬರ್ತ್, ಡೆತ್, ಮ್ಯಾರೇಜ್ ಆ್ಯಂಡ್ ಡಿವೋರ್ಸ್ ಡ್ಯೂರಿಂಗ್ ಹೀಸ್ ಆರ್ ಹರ್ ಲೈಫ್ ಟೈಮ್. ಅಂದರೆ ಅದು ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ತನ್ನ ಬರ್ತ್ ಯಾವಾಗಾಯಿತು ಮತ್ತು ಮ್ಯಾರೇಜ್, ಡಿವೋರ್ಸ್ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. They are also of great use at the international point of view. They are of great use to the government to assess the impact of family welfare programs in the country. ಅಂದರೆ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್ ಇರುತ್ತೆ, ಅಂದರೆ ಅವಾಗೆಲ್ಲ ಅದಕ್ಕೆಲ್ಲ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಅಂದರೆ ಎಷ್ಟು ಬರ್ತ್ ಆಗಿದೆ, ಸೊ ನಾವು ಮಾಡಿದಂಥ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ಯೂಸ್ ಆಯಿತಾ, ಹೆಂಗೆ ಜನರೆಲ್ಲ ಅರಿವು ಮೂಡ್ತಾ, ಆ ಟೈಪ್ ಎಲ್ಲ. ದೇ ಆರ್ ಯೂಸ್ಡ್ ಇನ್ ಆ್ಯಕ್ಚುರಿಯಲ್ ಸೈನ್ಸ್. ಸೊ ಆ್ಯಕ್ಚುರಲ್ ಸೈನ್ಸ್ ಅಂದರೆ ಅದು ಸ್ಟ್ಯಾಟಿಸ್ಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಮೆಥಡ್ಸ್ ಇರುತ್ತೆ ರಿಲೇಟೆಡ್ ಟು ಪಾಪ್ಯುಲೇಷನ್.
ಸೊ ಇವಾಗ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ನಮ್ಮ ತಲೆಯಲ್ಲಿ ಏನಿರಬೇಕು, ಬರ್ತ್ ಡೆತ್ತು ಅದೆಲ್ಲ ಇರಬೇಕು. ಸೊ ಇವಾಗ ಬರ್ತ್ ಹೆಂಗಾಗುತ್ತೆ, ಫರ್ಟಿಲಿಟಿ ಅಂದರೆ ಹ್ಯೂಮನ್ ಒಂದು ವುಮೆನ್ಗೆ ಫರ್ಟಿಲಿಟಿ ಇದ್ದಾಗ ಮಾತ್ರ ಏನಾಗುತ್ತೆ, ಬರ್ತ್ ಆಗುತ್ತೆ. ಅಂದರೆ ಇವಾಗ ಫರ್ಟಿಲಿಟಿ ರೆಫರ್ಸ್ ಟು ದ ಬರ್ತ್ಸ್ ಅಕರಿಂಗ್ ಟು ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಅಂದರೆ ಒಂದು ವುಮೆನ್ಗೆ ಚೈಲ್ಡ್ ಬಿಯರಿಂಗ್ ಏಜ್ ಇರಬೇಕು, ಅಂದರೆ ಅವಳು ಒಂದು ಮಗುವನ್ನು ಹಡಿಯೋದಕ್ಕೆ ಸಮರ್ಥಳಾಗಿರಬೇಕು. ಆ ಸಮಯದಲ್ಲಿ ಅವಳು ಏನೇನು ಮಕ್ಕಳಿಗೆ ಬರ್ತ್ ಎಲ್ಲ ಕೊಡ್ತಾರಲ್ಲ ಆ ಪೀರಿಯಡ್ಗೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ದ ಚೈಲ್ಡ್ ಬಿಯರಿಂಗ್ ಏಜ್ ರೆಫರ್ಸ್ ಟು ದ ಏಜ್ ಆಫ್ ಫೀಮೇಲ್ಸ್ ಬಿಟ್ವೀನ್ 15 and 49 years ಆ್ಯಂಡ್ ಆಲ್ಸೋ ಕಾಲ್ಡ್ ಜರ್ಮಿನೇಷನ್ ಪೀರಿಯಡ್. ಅಂದರೆ ಚೈಲ್ಡ್ ಬಿಯರಿಂಗ್ ಏಜ್ ಅಂದರೆ ಏನು ಅಂದರೆ ಅವಳು ಯಾವಾಗ ಸಮರ್ಥಳಾಗಿರ್ತಾಳೆ ಅಂದರೆ 15 to 49 ಏಜ್ ತನಕ ಏನಿರುತ್ತೆ ಅದಕ್ಕೆ ನಾವು ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಹೇಳ್ತೇವೆ. ಅದಕ್ಕೆ ನಾವು ಜರ್ಮಿನೇಷನ್ ಪೀರಿಯಡ್ ಅಂತಲೂ ಕೂಡ ಹೇಳ್ಬೋದು. ಸೊ ಫಿಸೆಂಡಿಟಿ ರೆಫರ್ಸ್ ಟು ದ ಕೆಪಾಸಿಟಿ ಆಫ್ ಅ ವುಮನ್ ಟು ಬಿಯರ್ ಚಿಲ್ಡ್ರನ್. ಅಂದರೆ ಆ ಮಕ್ಕಳನ್ನ ಹಡಿಯೋದಕ್ಕೆ ಅವಳ ಕೆಪಾಸಿಟಿ ಏನಿರುತ್ತೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಫಿಸೆಂಡಿಟಿ ಅಂತ ಹೇಳ್ತೇವೆ. ಇಟ್ ಈಸ್ ದ ಮ್ಯಾಕ್ಸಿಮಮ್ ಫರ್ಟಿಲಿಟಿ ಲೆವೆಲ್ ದಟ್ ಕ್ಯಾನ್ ಬಿ ಅಟೈನ್ಡ್. ಸೊ ಮೆಷರ್ಸ್ ಆಫ್ ಫರ್ಟಿಲಿಟಿ ಅಂದರೆ ನಾವು ಫರ್ಟಿಲಿಟಿನ ಯಾವ ಥರ ಮೆಷರ್ ಮಾಡ್ಬೋದು ಅಂದರೆ ಅದು ಬರ್ತ್ ಎಷ್ಟಾಗುತ್ತೆ ಹಾಗೆಲ್ಲ ನಾವು ಹೆಂಗೆ ಮೆಷರ್ ಮಾಡ್ಬೋದು ಅಂದರೆ ಡಿಫ್ರೆಂಟ್ ಮೆಷರ್ಸ್ ಆಫ್ ಫರ್ಟಿಲಿಟಿ ಆರ್ ಕ್ರೂಡ್ ಬರ್ತ್ ರೇಟ್, ಜನರಲ್ ಫರ್ಟಿಲಿಟಿ ರೇಟ್, ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್. ಕ್ರೂಡ್ ಬರ್ತ್ ರೇಟ್ ಅಂದರೆ ಈ ಫರ್ಟಿಲಿಟಿ ಅಲ್ಲಿ ಕ್ರೂಡ್ ಬರ್ತ್ ರೇಟ್ನ ಹೆಂಗೆ ಮೆಷರ್ ಮಾಡ್ಬೋದು ನಾವು ಅಂದರೆ ಎಷ್ಟು ಬರ್ತ್ಸ್ ಆಗಿದೆ ಅಕಾರ್ಡಿಂಗ್ ಟು ವೇರಿಯಸ್ ಕ್ರಿಟೀರಿಯಾ ಹಾಗೆ. ಸೊ ಇಟ್ ಈಸ್ ದ ಸಿಂಪ್ಲೆಸ್ಟ್ ಮೆಥಡ್ ಆಫ್ ಮೆಷರಿಂಗ್ ಫರ್ಟಿಲಿಟಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಎವ್ರೇಜ್ ನಂಬರ್ ಆಫ್ ಲೈವ್ ಬರ್ತ್ಸ್ ಅಕರಿಂಗ್ ಟು 1000 ಇಂಡಿವಿಜುವಲ್ಸ್ ಇನ್ ಅ ಇಯರ್. ಅಂದರೆ ಇಲ್ಲಿ ನಾವು ಹೆಂಗೆ ಮಾಡ್ತೇವೆ, ಆ ಪರ್ಟಿಕ್ಯುಲರ್ ಒನ್ ಇಯರ್ನಲ್ಲಿ 1000ಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಂದರೆ ಪರ್ಸೆಂಟೇಜ್ಗೆ ಹೆಂಗೆ 100ಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಹಾಗೆ ಇರುವಾಗ ನಾವು 1000ಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಮತ್ತು ಇಟ್ ಇಸ್ ದ ಸಿಂಪ್ಲೆಸ್ಟ್ ಮೆಥಡ್ಸ್. ಅಂದರೆ ಇದು ಎವ್ರೇಜ್ ನಂಬರ್ ಆಫ್ ಲೈವ್ ಬರ್ತ್ಸ್ ಅಂದರೆ ಒನ್ ಇಯರ್ನಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅಷ್ಟು ಪಾಪ್ಯುಲೇಷನ್ನಲ್ಲಿ ಎಷ್ಟು ಲೈವ್ ಬರ್ತ್ ಇದೆ ಅದನ್ನು ನಾವು ಬರಿತೇವೆ. ಸೊ ಆ ಫಾರ್ಮುಲಾ ಅಂದರೆ ಕ್ರೂಡ್ ಬರ್ತ್ ರೇಟ್ ಫಾರ್ಮುಲಾ ಏನು ಬರುತ್ತೆ, ನಂಬರ್ ಆಫ್ ಲೈವ್ ಬರ್ತ್ಸ್ ಇನ್ ಅ ಇಯರ್ ಡಿವೈಡೆಡ್ ಬೈ ಎವರೇಜ್ ಪಾಪ್ಯುಲೇಷನ್ ಇನ್ ದ ಇಯರ್ ಇಂಟು 1000. ಸೊ ಲೈವ್ ಬರ್ತ್ಸ್ ಅಂತಂದರೆ ಬಿ ಬರುತ್ತೆ, ಎವರೇಜ್ ಪಾಪ್ಯುಲೇಷನ್ ಇನ್ ದ ಇಯರ್ ಇಂಟು 1000. ಮೆರಿಟ್ಸ್ ಈ ಮೆಥಡ್ ನಮಗೆ ಏನೇನು ಯೂಸ್ ಆಗುತ್ತೆ, ಇಟ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಸೊ ಇದು ಸಿಂಪಲ್ ಇದೆ, ಎಲ್ಲ ಏನಿಲ್ಲ, ಲೈವ್ ಬರ್ತ್ಸ್ ಬೇಕು ಮತ್ತು ಎವರೇಜ್ ಪಾಪ್ಯುಲೇಷನ್ ಬೇಕು. ಅವೆರಡು ಡಿವೈಡ್ ಮಾಡಿಬಿಟ್ಟು ಇಂಟು 1000 ಮಾಡಿಬಿಟ್ರೆ ನಮಗೆ ಕ್ರೂಡ್ ಬರ್ತ್ ರೇಟ್ ಸಿಗುತ್ತೆ. ಅಂದರೆ ನಾವು ಎವ್ರಿ 1000 ಇಂಡಿವಿಜುವಲ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು. ಇಟ್ ಡಸ್ ನಾಟ್ ನೀಡ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಫಾರ್ ಕಂಪ್ಯೂಟೇಷನ್. ಮತ್ತು ಕಂಪ್ಯೂಟೇಷನ್ ಪರ್ಪಸ್ಗೆ ನಮಗೆ ಬೇರೆ ಏನು ಡೀಟೇಲ್ಸ್ ಬೇಡ, ಬರೀ ಬರ್ತ್ ಮತ್ತು ಪಾಪ್ಯುಲೇಷನ್ ಎಷ್ಟಿದ್ದರೆ ಸಾಕು. ಇಟ್ ಇಂಡಿಕೇಟ್ಸ್ ದ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಲೈವ್ ಬರ್ತ್ಸ್. ಅಂದರೆ ಹೆಂಗೆ ಹೇಳುತ್ತೆ ಅಂದರೆ ಆ ಲೈವ್ ಬರ್ತಿಂದ ನಮ್ಮ ಪಾಪ್ಯುಲೇಷನ್ ಹೆಂಗೆ ಗ್ರೋತ್ ಆಗ್ತಿದೆ ಅನ್ನೋದನ್ನು ಅದು ಹೇಳುತ್ತೆ. ಸೊ ಡಿಮೆರಿಟ್ಸ್ ಏನಾಗುತ್ತೆ ಇಲ್ಲಿ, ಇಟ್ ಇಗ್ನೋರ್ಸ್ ದ ಏಜ್ ಆ್ಯಂಡ್ ಸೆಕ್ಸ್ ಕಾಂಪೋಸಿಷನ್ ಆಫ್ ದ ಪಾಪ್ಯುಲೇಷನ್. ಇದರಲ್ಲಿ ಏನಿದೆ, ಬರೀ ಟೋಟಲ್ ಬರ್ತ್ ಎಷ್ಟಾಗಿದೆ ಅದನ್ನಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೇವೆ. ಏಜ್ ಆ್ಯಂಡ್ ಸೆಕ್ಸ್ನ ನಾವೇನು ಮಾಡಿಬಿಡ್ತೇವೆ ಇಲ್ಲಿ ಇಗ್ನೋರ್ ಮಾಡ್ತೇವೆ. ಅಂದರೆ ನಮ್ಗೆ ಆ ಡೇಟಾನ ನಾವು ತಗೊಳ್ಳೋದಿಲ್ಲ ಟು ಕಂಪ್ಯೂಟ್ ದ CBR. ಇಟ್ ಟೇಕ್ಸ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಪಾಪ್ಯುಲೇಷನ್ ಇನ್ ಟು ಕನ್ಸಿಡ್ರೇಷನ್. ಸೊ ನಾವು ಫರ್ಟಿಲಿಟಿ ಹೆಂಗೆ ಮೆಷರ್ ಮಾಡ್ತೇವೆ ಅಕಾರ್ಡಿಂಗ್ ಟು ವುಮನ್ ಮೆಷರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಎವರೇಜ್ ಪಾಪ್ಯುಲೇಷನ್ ಇನ್ ದ ಇಯರ್ ಅಂತ ತಗೊಂಡಾಗ ಅಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡು ಕೂಡಿನೇ ಎವರೇಜ್ ಪಾಪ್ಯುಲೇಷನ್ ಆಗುತ್ತೆ. ಸೊ ಇಟ್ ಟೇಕ್ಸ್ ಬೋತ್ ಮೆನ್ ಆ್ಯಂಡ್ ಹ್ಯೂಮನ್ ಪಾಪ್ಯುಲೇಷನ್. ಇಟ್ ಕೆನಾಟ್ ಬಿ ಯೂಸ್ ಟು ಕಂಪೇರ್ ಬರ್ತ್ ರೇಟ್ಸ್ ಆಫ್ 2 or more ಪಾಪ್ಯುಲೇಷನ್. ಎರಡು ಬೇರೆ ಬೇರೆ ಇವಾಗ CBR ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ದ ಎವ್ರೇಜ್ ಪಾಪ್ಯುಲೇಷನ್ ಆಫ್ ಅ ಟೌನ್ ಇನ್ ಅ ಇಯರ್ ವಾಸ್ 1,50,000. ಇನ್ ದ ಇಯರ್ 6,000 ಲೈವ್ ಬರ್ತ್ಸ್ ಆಕರ್ಡ್ ಇನ್ ದ ಟೌನ್. ಫೈಂಡ್ ದ CBR. ಸೊ CBRನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಗೆ ಇವಾಗ ಗಿವನ್ ಏನೇನಿದೆ ಅದನ್ನ ಫಸ್ಟ್ ಬರ್ಕೊಳ್ಬೇಕು. ಗಿವನ್ ಅಂದರೆ ಪಾಪ್ಯುಲೇಷನ್ ಎಷ್ಟಿದೆ 1,50,000 ಮತ್ತು ಬರ್ತ್ ಎಷ್ಟಿದೆ 6,000. ಸೊ CBR ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, B ಡಿವೈಡೆಡ್ ಬೈ P ಇಂಟು 1000 ಆಗುತ್ತೆ. ಸೊ B ಅಂತಂದರೆ ಎಷ್ಟಿರುತ್ತೆ 6,000 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟಿದೆ 1,50,000 ಇಂಟು 1000 ಮಾಡಿದರೆ 40 ಪರ್ 1000 ಇಂಡಿವಿಜುವಲ್ಸ್. ಅಂದರೆ 1000 ಇಂಡಿವಿಜುವಲ್ಸಲ್ಲಿ 40 ಬರ್ತ್ಸ್ ಆಗುತ್ತೆ ಅಂತ. ಸೊ
In a year, the average population of a town was 1,83,450. The number of live births occurred in that year. Uh, in that year, in the town was 5,400. Find the CBR. ಇದು ಸೇಮ್ ಅದೇ ರೀತಿ ಇದೆ. ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಬರ್ತ್ ಕೊಟ್ಟಿದ್ದಾರೆ. ಸೊ ನಾವು CBR ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಮಾಡಿಕೊಂಡ್ರೆ CBR ಎಷ್ಟು ಬರುತ್ತೆ? 29.44. In the given year, the CBR for a population of 2 lakhs is 40. ಫೈಂಡ್ ದ ನಂಬರ್ ಆಫ್ ಬರ್ತ್ಸ್. ಅಂದರೆ ಇಲ್ಲಿ ಗಿವನ್ ಏನೇನಿದೆ, ಪಾಪ್ಯುಲೇಷನ್ ಕೊಟ್ಟಿದ್ದಾರೆ 2 ಲ್ಯಾಕ್ ಅಂತ, ಮತ್ತು CBR ಕೊಟ್ಟಿದ್ದಾರೆ 40 ಅಂತ. ಸೊ ನಾವು ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಬರ್ತ್. ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ಬಿಟ್ಟು CBR is equals to B/P into 1000. CBR ಅಂದರೆ ಎಷ್ಟು? 40 is equals to ಬರ್ತ್ ಕಂಡುಹಿಡಿಬೇಕು ನಾವು. ಅದನ್ನು ಆ್ಯಸ್ ಇಟ್ ಇಸ್ ಹಂಗೆ ಬರ್ಕೊಳ್ಳಿ. ಡಿವೈಡೆಡ್ ಬೈ P ಅಂತಂದರೆ 2 ಲ್ಯಾಕ್ ಇಂಟು 1000. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನಾವೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಬರ್ತ್ ಎಷ್ಟು ಬರುತ್ತೆ? 40 ಇಂಟು 200 ಅಂದರೆ 8000 ಬರುತ್ತೆ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ದ ಕ್ರೂಡ್ ಬರ್ತ್ ರೇಟ್. ಸೊ ಇವಾಗ ಕ್ರೂಡ್ ಬರ್ತ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಫಸ್ಟ್ ಏನೇನು ಬೇಕು ಅದನ್ನ ನೋಡ್ಕೊಳ್ಬೇಕು. ಫಸ್ಟ್ ಏನು ಬೇಕು? ಬರ್ತ್ ಬೇಕು ಮತ್ತು ಪಾಪ್ಯುಲೇಷನ್ ಬೇಕು. ಪಾಪ್ಯುಲೇಷನ್ ಅಂತಂದ್ರೇನು? ಮೇಲ್ ಮತ್ತು ಫೀಮೇಲ್ ಪಾಪ್ಯುಲೇಷನ್ ಎರಡು ಬೇಕಾಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು? ಮೇಲ್ ಪಾಪ್ಯುಲೇಷನ್ ಎಲ್ಲ ಸಮ್ ಅಪ್ ಮಾಡ್ಕೊಳ್ಳಿ, ಫೀಮೇಲ್ ಪಾಪ್ಯುಲೇಷನ್ ಎಲ್ಲ ಸಮ್ ಅಪ್ ಮಾಡ್ಕೋಬೇಕು. ಆವಾಗ ಸೊ ಟೋಟಲ್ ಪಾಪ್ಯುಲೇಷನ್ ಏನಾಗುತ್ತೆ? ಮೇಲ್ ಪಾಪ್ಯುಲೇಷನ್ ಪ್ಲಸ್ ಫೀಮೇಲ್ ಪಾಪ್ಯುಲೇಷನ್. ಬರ್ತ್ನ ಸಮ್ ಮಾಡಿಕೊಂಡ್ರೆ 8413. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 8413 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂದರೆ ಮೇಲ್ ಪ್ಲಸ್ ಫೀಮೇಲ್ ಅವೆರಡನ್ನೂ ಮಾಡ್ಕೊಳ್ಬೇಕು ಇಂಟು 1000. ಸೊ ದ CBR ಏನು ಬರುತ್ತೆ ನಮಗೆ? 23.83. ಇದು ಅದೇ ರೀತಿ ಸೇಮ್ ಕ್ಯಾಲ್ಕುಲೇಟ್ CBR ಫಾರ್ ದ ಫಾಲೋಯಿಂಗ್ ಡೇಟಾ. ಅಂದರೆ ಇವಾಗ ಏಜ್ ಕೊಟ್ಟಿದ್ದಾರೆ, ಪಾಪ್ಯುಲೇಷನ್, ನಂಬರ್ ಆಫ್ ಲೈವ್ ಬರ್ತ್ಸ್. ಇಲ್ಲಿ ನಮಗೆ ಏಜ್ ಏನು ಮ್ಯಾಟರ್ ಆಗೋದಿಲ್ಲ. ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಬರುತ್ತೆ? ಟೋಟಲ್ 2 ಲ್ಯಾಕ್ ಬರುತ್ತೆ. ಮತ್ತು ಬರ್ತ್ ಎಷ್ಟಿದೆ? 5000 ಇದೆ. ಸೊ CBR ಏನಾಗುತ್ತೆ? ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೊ 5000 ಡಿವೈಡೆಡ್ ಬೈ 2 ಲ್ಯಾಕ್ ಇಂಟು 1000 ಮಾಡಿದರೆ 25. ಜನರಲ್ ಫರ್ಟಿಲಿಟಿ ರೇಟ್ ಅಂದರೆ ಇವಾಗ ನಾವು ಕ್ರೂಡ್ ಬರ್ತ್ ರೇಟ್ ಅಂದರೆ ಏನಾಗುತ್ತೆ? ಆ ಟೋಟಲ್ ಪಾಪ್ಯುಲೇಷನ್ನಲ್ಲಿ ಎಷ್ಟು ಬರ್ತ್ ಆಗಿದೆ ಇಂಟು 1000 ಮಾಡಿಬಿಟ್ಟು ಕ್ರೂಡ್ ಬರ್ತ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಫರ್ಟಿಲಿಟಿ ಮೇನ್ ಯಾವುದಕ್ಕೆ ರೆಫರ್ ಆಗುತ್ತೆ? ವುಮೆನ್ ಪಾಪ್ಯುಲೇಷನ್ಗೆ ರೆಫರ್ ಆಗಬೇಕು. ಸೊ ಅದು ಮೇನ್ ಡಿಸ್ಅಡ್ವಾಂಟೇಜ್ ಇರುತ್ತೆ ಕ್ರೂಡ್ ಬರ್ತ್ ರೇಟಲ್ಲಿ. ಸೊ ಟು ಓವರ್ಕಮ್ ದಿಸ್ ಲಿಮಿಟೇಷನ್ ಏನು ಮಾಡುತ್ತೆ? ನಾವು ಜನರಲ್ ಫರ್ಟಿಲಿಟಿ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಜನರಲ್ ಫರ್ಟಿಲಿಟಿ ರೇಟ್ ಅಂತಂದರೆ ಏನು? ದ ಎವ್ರೇಜ್ ನಂಬರ್ ಆಫ್ ಲೈವ್ ಬರ್ತ್ಸ್ ಅಕರಿಂಗ್ ಟು 1000 ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಇನ್ ಇಯರ್. ಅಂದರೆ ಎಷ್ಟು ಲೈವ್ ಬರ್ತ್ ಆಗುತ್ತೆ ಅದು ಯಾರಿಗೆ? ವುಮೆನ್ ಪಾಪ್ಯುಲೇಷನ್ಗೆ. ವುಮೆನ್ ಪಾಪ್ಯುಲೇಷನ್ ಅದು ಎಷ್ಟು? 15 to 49 ಏಜ್ ಅಂತಾರೆ. ಅಂದರೆ ಚೈಲ್ಡ್ ಬಿಯರಿಂಗ್ ಏಜ್ ಇನ್ ಇಯರ್. ಚೈಲ್ಡ್ ಬಿಯರಿಂಗ್ ಏಜ್ ಅಂತಂದರೆ ಎಷ್ಟಂತ ಕನ್ಸಿಡರ್ ಮಾಡ್ತೀವಿ? 15 to 49 ಇಯರ್ಸ್. ಸೊ ಜನರಲಿ ದ ಚೈಲ್ಡ್ ಬಿಯರಿಂಗ್ ಏಜ್ ಫಾರ್ ವುಮೆನ್ ಈಸ್ ಅಸ್ಯೂಮ್ಡ್ ಇನ್ ಬಿಟ್ವೀನ್ 15 to 49 ಇಯರ್ಸ್. ಸೊ GFR ಫಾರ್ಮುಲಾ ಏನು ಬರುತ್ತೆ? ನಂಬರ್ ಆಫ್ ಲೈವ್ ಬರ್ತ್ಸ್ ಡ್ಯೂರಿಂಗ್ ಅ ಇಯರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಇನ್ ದ ಇಯರ್. ಸೊ ಟೋಟಲ್ ನಂಬರ್ ಆಫ್ ವುಮೆನ್ ಬೇಕು ಇಂಟು 1000. ಸೊ B ಡಿವೈಡೆಡ್ ಬೈ FP ಅಂತಂದ್ರೇನು? ಫೀಮೇಲ್ ಪಾಪ್ಯುಲೇಷನ್ನು. ಅದು ಯಾರ್ದು? 15 to 49 ಏಜಲ್ಲಿ ಇರೋದು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಬೇಕು ನಾವು. ಇವಾಗ 0 to 14 ಮತ್ತು ಅಬೋವ್ 59 ಇದ್ದರೆ ಆ ವುಮೆನ್ ಪಾಪ್ಯುಲೇಷನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಸೊ ಇದ್ರದ್ದು ಮೆರಿಟ್ಸ್ ಏನು ಬರುತ್ತೆ? ಇಟ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಇದು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಮತ್ತು ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಸಿಯಾಗಿ. ಇಟ್ ಕನ್ಸಿಡರ್ಸ್ ಓನ್ಲಿ ಫೀಮೇಲ್ ಪಾಪ್ಯುಲೇಷನ್ ಆಫ್ ದ ಚೈಲ್ಡ್ ಬಿಯರಿಂಗ್ ಏಜ್. ಸೊ ಬರ್ತ್ ಯಾರಿಗಾಗುತ್ತೆ? ಚೈಲ್ಡ್ ಬಿಯರಿಂಗ್ ಏಜ್ನಲ್ಲಿ ಇರುವಂಥ ವುಮೆನ್ನಿಗೆ ಅಷ್ಟೇ ಆಗುತ್ತೆ. ಸೊ ನಾವು ಆ ಪಾಪ್ಯುಲೇಷನ್ ಅಷ್ಟೇ ಮಾತ್ರ ಕನ್ಸಿಡರ್ ಮಾಡ್ಕೊಳ್ತೇವೆ. ಸೊ ಇದು ಮೇನ್ ಅಡ್ವಾಂಟೇಜ್ GFRದು. It considers the sex composition of the population and also the age composition to a certain extent. ಅಂದರೆ ಮೇಲ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಲ್ಲ, ಓನ್ಲಿ ಫೀಮೇಲ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡ್ತೇವೆ. ಅದು ಮತ್ತು ಏಜ್ ಕಂಟೆಂಟ್, ಏಜ್ ಅಂತಂದರೆ 15 to 49 ಅಷ್ಟೇ ಮಾತ್ರ ಕನ್ಸಿಡರ್ ಮಾಡ್ತೇವೆ. ಆದರೆ ಇದಕ್ಕೆ ಡಿಮೆರಿಟ್ಸ್ ಕೂಡ ಇದೆ. ಏನು ಅಂತಂದರೆ ಇಟ್ ಡಸ್ ನಾಟ್ ಕನ್ಸಿಡರ್ ಏಜ್ ಕಂಪೋಸಿಷನ್ ಇನ್ ದ ಚೈಲ್ಡ್ ಬಿಯರಿಂಗ್ ಏಜ್. It cannot be used to compare fertility rates of 2 or more population. 2 or more populationದು ನಾವು ಫರ್ಟಿಲಿಟಿ ರೇಟ್ ಹೆಂಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ GFR ಯೂಸ್ ಆಗೋದಿಲ್ಲ.
it does not indicate rate of growth of the population due to births because it is based on part of the population only. ಇದು ಕಂಪ್ಲೀಟ್ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಇರಲ್ಲ, ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಗ್ರೋತ್ ಆಫ್ ದ ಪಾಪ್ಯುಲೇಷನ್ ನಾವು ಈಸಿಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ರಿ. ಕ್ಯಾಲ್ಕುಲೇಟ್ ಜನರಲ್ ಫರ್ಟಿಲಿಟಿ ರೇಟ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಇವಾಗ ನೀವು ಡೇಟಾ ನೋಡ್ಬೋದು. ಡೇಟಾ ಜನರಲ್ ಫರ್ಟಿಲಿಟಿ ರೇಟಲ್ಲಿ ನಮ್ಗೆ ಏನು ಬೇಕು, ವುಮೆನ್ ಪಾಪ್ಯುಲೇಷನ್ ದಟ್ ಓನ್ಲಿ ಇನ್ ಬಿಟ್ವೀನ್ 15 to 49 ಏಜ್. ಸೊ ಈ ಡೇಟಾ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ 15 to 49 ಏಜಲ್ಲಿ ಇರ್ತಕ್ಕಂಥವ್ರದ್ದೇ ಕೊಟ್ಟಿದ್ದಾರೆ. ಸೊ ನಮಗೇನು ಬೇಕು, ಮೇನು ನಂಬರ್ ಆಫ್ ಲೈವ್ ಬರ್ತ್ಸ್, ಅದು ಎಷ್ಟಿರುತ್ತೆ ನಂಬರ್ ಆಫ್ ಲೈವ್ ಬರ್ತು 7200 ಆಗುತ್ತೆ. ಮತ್ತು ನಂಬರ್ ಆಫ್ ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್, ಆ 15 to 49 ಏಜ್ನಲ್ಲಿ ಎಷ್ಟು ವುಮೆನ್ ಇದ್ದಾರೆ, 1 lakh ಬರ್ತಾರೆ ಇಂಟು 1000. ಸೊ 72 ಬರ್ತ್ಸ್ ಪರ್ 1000 ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್. ಕ್ಯಾಲ್ಕುಲೇಟ್ GFR ಆ್ಯಂಡ್ CBR ಫಾರ್ ದ ಫಾಲೋಯಿಂಗ್ ಡೇಟಾ. ಇವಾಗ CBR ಅಂತಂದ್ರೇನು, ಮೇಲ್ ಮತ್ತು ಫೀಮೇಲ್ ಪಾಪ್ಯುಲೇಷನ್ ಬೇಕಾಗುತ್ತೆ. ಮತ್ತು GFRಗೆ ಏನು ಬೇಕಾಗುತ್ತೆ, ಓನ್ಲಿ ಫೀಮೇಲ್ ಪಾಪ್ಯುಲೇಷನ್, ದಟ್ ಟು ಇನ್ ದ 15 to 49 ಏಜ್. ಸೊ CBR ಇಸ್ ಈಕ್ವಲ್ಸ್ ಟು ಬರ್ತ್. ಸೊ ಟೋಟಲ್ ಬರ್ತ್ ಎಷ್ಟಿದೆ, 1868 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತಂದರೆ ಟೋಟಲ್ ಮೇಲ್ ಮತ್ತು ಫೀಮೇಲ್ ಪಾಪ್ಯುಲೇಷನ್ ಅಂದರೆ 67,206 ಪ್ಲಸ್ 64,060 ಮಾಡಿದರೆ 1,31,266 ಇಂಟು 1000 ಮಾಡಿದರೆ 14.23 ಬರುತ್ತೆ. GFR ಅಂದ್ರೇನು, ನಂಬರ್ ಆಫ್ ಲೈವ್ ಬರ್ತ್ಸ್ ಡ್ಯೂರಿಂಗ್ ಅ ಇಯರ್. ಸೊ ಟೋಟಲ್ ಬರ್ತ್ಸ್ ಎಷ್ಟಿದೆ, 1868 ಇದೆ, ಡಿವೈಡೆಡ್ ಬೈ ನಂಬರ್ ಆಫ್ ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಅಂದರೆ ನಾವು 15 to 49 ಇರುವಂಥ ಏಜ್ ಗ್ರೂಪ್ನಲ್ಲಿರುವಂಥ ವುಮೆನ್ ಪಾಪ್ಯುಲೇಷನ್ ಮಾತ್ರ ತೊಗೋಬೇಕು. ಅಂದರೆ ಇಲ್ಲಿ ಇವಾಗ 0 to 49 ಏಜ್ ಗ್ರೂಪ್ನಲ್ಲಿ 19,840 ಫೀಮೇಲ್ ಪಾಪ್ಯುಲೇಷನ್ ಇದೆ. ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಸೊ ನಾವು ಏನು ಕನ್ಸಿಡರ್ ಮಾಡಬೇಕು, ಓನ್ಲಿ 15 to 49. ಅಂದರೆ ನಾವು ಏನೇನು ಸಮಪ್ ಮಾಡಬೇಕು, 7,310 ಪ್ಲಸ್ 7,120 ಪ್ಲಸ್ 5,860 ಪ್ಲಸ್ 9,120 ಪ್ಲಸ್ 6,910 ಪ್ಲಸ್ 7,900 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 36,320 ಬರುತ್ತೆ. ಸೊ ಇಂಟು 1000 ಮಾಡಿದರೆ GFR ಎಷ್ಟು ಬರುತ್ತೆ, 51.43.